ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹ್ಯಾಪಿ ಬ್ಲಾಗ್ಸ್. ಇದು ನಿನ್ನೆ ಬ್ರಹ್ಮಕಮಲ ಹರಳಿದಂಥದ್ದು. ಸೊ ಹರಳಿದ್ದು ಒಂದೇ ಒಂದು ಸಿಂಗಲ್ ಹರಳಿತ್ತು. ಅದು ಫಸ್ಟ್ ಟೈಮ್ ಸಿಂಗಲ್ ಹರಳಿರೋದು. ಯಾವಾಗಲೂ 2, 4, 5 ಹಂಗೆ ಹರಳ್ತಾಯಿತ್ತು. ಒಂದೇ ಒಂದು ಹರಳಿತ್ತು. ಸೊ ಅದು ಸೋಮವಾರ ಹರಳಿತ್ತಲ್ಲ ಅಂತ ಹೇಳಿ ಸಾಯಂಕಾಲ 8 ಗಂಟೆಗೆಲ್ಲ ಹರಳ್ಬಿಟ್ಟಿತ್ತು. ಯಾವಾಗಲೂ 9 ಗಂಟೆ ಮೇಲೆ ಹರಳ್ತಾಯಿತ್ತು. ಸೊ ಅದನ್ನು ಪೂಜೆ ಮಾಡಿ ಕಟ್ ಮಾಡಿ ರಾಯರ್ ಫೋಟೋಗೆ ಮುಡಿಸ್ದೆ. ಇನ್ನು ಮಾರ್ನಿಂಗ್ 4 ಗಂಟೆಗೆ ಎದ್ದು, ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಮಾರ್ನಿಂಗ್ 4 ಗಂಟೆಗೆ ಎದ್ದು ಪೂಜೆ ಮಾಡಬೇಕಾಗಿತ್ತು. ಸೊ ನಾನು ಮುಂಚೆಗೇ ಎದ್ದಿದ ತಕ್ಷಣವೇ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ವರಾಂಡ ಎಲ್ಲ ಕ್ಲೀನ್ ಮಾಡ್ಕೊಂಡು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಎದ್ದು ಸ್ನಾನ ಮಾಡಿ ಹೊರಗಡೆ ತೆಂಗಿನ ಮರ ಕೈ ಮುಗಿದು ಮತ್ತು ಹೊಸ್ಲಿಗೆ ನಮಸ್ಕಾರ ಮಾಡಿಕೊಂಡು ಮನೇಲಿ ಇಟ್ಟಿದ್ದಂಥ ಅಮ್ಮ ಏನಿದ್ದಾರೆ ಅಮ್ಮನ ತೆಗೆದು ಅಲಂಕಾರ ಎಲ್ಲ ತೆಕ್ಕೊಂಡೆ. ಯಾಕೆಂದರೆ ಅಭಿಷೇಕ ಮಾಡಬೇಕಾಗಿತ್ತು ಅಂತ ಹೇಳಿ ಎಲ್ಲ ತಕ್ಕೊಂಡಿದ್ದಂಥದ್ದು. ಅಭಿಷೇಕ ಮಾಡಿಕೊಂಡೆ. ಅಭಿಷೇಕ ಮಾಡ್ಕೊಳ್ಳೋದಕ್ಕೆ ಅರಿಶಿಣದ ನೀರು, ಕುಂಕುಮದ ನೀರು ಮತ್ತು ಪನ್ನೀರು ಮತ್ತು ನಾರ್ಮಲು ಜವಾದು ಪೌಡ್ರು, ಜವಾದು ಬೇರು ಅಂತ ಒಂದು ಬರುತ್ತೆ, ಅದನ್ನೆಲ್ಲ ಹಾಕಿ ನೀರನ್ನ ರೆಡಿ ಮಾಡ್ಕೊಂಡಿದ್ದಂಥದ್ದು. ಅದನ್ನೆಲ್ಲನೂ ಹಾಕಿ ಅಭಿಷೇಕ ಮಾಡಿಕೊಂಡು ಫಸ್ಟು ನಾನು ಅರಿಶಿಣ ಕುಂಕುಮದಲ್ಲಿ ಅಭಿಷೇಕ ಮಾಡಿದೆ. ಯಾಕೆ ಅಂತ ಅಂದರೆ ಈ ಸಲ ಹೇಳಲಿಲ್ಲ, ಕನ್ಫ್ಯೂಸ್ ಆಗಿತ್ತು ಅಂತ. ಕನ್ಫ್ಯೂಸಿಂದ ನಾನು ಇದು ಮಾಡ್ಕೊಂಡಿದ್ದಂಥದ್ದು. ಮತ್ತು ಕೊನೆಗೂ ಅದೇ ರೀತಿ ಪ್ರೊಸೆಸ್ನ ಮಾಡಿದ್ವಿ, ಸ್ಟಾರ್ಟಿಂಗ್ ಹಾಕ್ಕೊಂಡು. ಆಮೇಲೆ ಮತ್ತೆ ಒಂದು ಲೋಟದಲ್ಲಿ ಮೊಸರು ತೊಗೊಂಡ್ವಿ. ಮೊಸರು, ಹಾಲು, ಜೇನುತುಪ್ಪ ಮತ್ತು ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸು ತೊಗೊಂಡಿದ್ದಂಥದ್ದು. ನಾವು ಖರ್ಜೂರ, ಗೋಡಂಬಿ, ದ್ರಾಕ್ಷಿ, ಕಲ್ಸಕ್ಕರೆ ಇಷ್ಟನ್ನ ತೊಗೊಂಡಿದ್ದಂಥದ್ದು. ಆ್ಯಂಡ್ ಮಿಕ್ಸ್ ಹಣ್ಣಲ್ಲಿ ಬಂದು ನಾನು ತೊಗೊಂಡಿದ್ದಂಥದ್ದು ಬಾಳೆಹಣ್ಣು, ಆ್ಯಪಲ್ಲು, ದಾಳಿಂಬೆ, ಆರೆಂಜು ಮತ್ತು ಮಾವಿನ ಹಣ್ಣು ತೊಗೊಂಡಿದ್ದಂಥದ್ದು. ಮತ್ತು ಸೀಬೆಕಾಯಿ ಇಷ್ಟನ್ನ ತೊಗೊಂಡಿದ್ದಂಥದ್ದು. 5 ಥರ ಹಣ್ಣು ತೊಗೊಂಡಿದ್ದೆ ನಾನು. ಇಲ್ಲಿ 3 ಥರನೋ 4 ಥರನೋ ಡ್ರೈ ಫ್ರೂಟ್ಸನ್ನ ತೊಗೊಂಡಿದ್ದಂಥದ್ದು. ಸೊ ಇದನ್ನೆಲ್ಲ ತೊಗೊಂಡು ನಾವು ನೀಟಾಗಿ ಅಭಿಷೇಕ ಮಾಡಿಕೊಂಡು ಅದಕ್ಕೆಲ್ಲ ಲೇಪನೆ ಮಾಡಿ ಪೂಜೆ ಮಾಡಿಕೊಂಡು ಅವ್ರಿಗೆ ಅಮ್ಮನಿಗೆ ಅರ್ಪಿಸಿ ಪೂಜೆ ಮಾಡ್ಕೊಂಡ್ವಿ. ಇನ್ನು ಅಭಿಷೇಕ ಎಲ್ಲ ಆದಮೇಲೆ ಇನ್ನು ಅಲಂಕಾರ ಮಾಡಬೇಕಲ್ಲ. ನನಗೆ ಇದರಲ್ಲಿ ತುಂಬ ಅಂದರೆ ತುಂಬ ಟೈಮ್ ಹಿಡಿಯೋವಂಥದ್ದು ಅಲಂಕಾರಕ್ಕೇ. ಸೊ ನಾನು ಹುಡುಗನಿಗೆ ಹೇಳಿದೆ, ಪಾಪ ನಿನ್ನೆ ನೈಟು 9:15ನಲ್ಲಿ 9:30 ಹೂವು ತಂದು ಕೊಟ್ಟ ಪಾಪ ಹುಡುಗ. ಯಾಕೆಂದರೆ ಅವಾಗ ನಾನು ಹೇಳ್ದೆ ಎಂಜಾಯ್ ಮಾಡೋ ಅಂತ ಹೇಳಿದ್ರು. ಅವನು ಇಲ್ಲ ಅಕ್ಕ ನಾನೇ ತಂದು ಕೊಡ್ತೀನಿ ಅಂತ ಹೇಳಿ, ಅಂದರೆ ಈ ಸರಿ ಶುಕ್ರವಾರಕ್ಕೂ ಸೇರಿಸಿ ಹೂವು ತಂದು ಕೊಟ್ಟ ಸಾಮಂತಿಗೆ ಹೂವು ಮಾತ್ರ. ಹಾರಕ್ಕೆ ಕೇಳಿದೆ, ಹಾರ ಹೊಲಿಯೋರು ಯಾರೂ ಇಲ್ಲ ಅಕ್ಕ, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ದ ಅವನು. ಸರಿ ಆಯಿತು ಓಕೆ ಅಂತ ಹೇಳಿ ನಾನೇನು ಮಾಡಿದೆ, ಬಿಡಪ್ಪ ಅಂತೇಳಿ ಇದ್ದಿದ್ದು ಹೂವದಲ್ಲೇ ಅಡ್ಜಸ್ಟ್ ಮಾಡಿ ಬೇವಿನ ಸೊಪ್ಪೆಲ್ಲ ತಂದುಕೊಟ್ಟು, ಮತ್ತು ಈ ಸರಿ ಮಾತ್ರ ತಾವರೆ ಹೂವನ ರಾಶಿ ತಂದುಕೊಟ್ಟಿದ್ದ. ಸಿಕ್ಕಾಪಟ್ಟೆ ಹೂವು ತಂದುಕೊಟ್ಟಿದ್ದ. ಸರಿನೂ ತುಂಬ ಜಾಸ್ತಿ, ಸರಿದು ಸ್ವಲ್ಪ ತಾವರೆ ಹೂವು ಹಾಗೆ ಇತ್ತು ನೋಡಿ. ನಾನು ಉಪ್ಪಿನ ದೀಪನ ಹಚ್ಕೊಂಡ್ಬಿಟ್ಟೆ. ಆಲ್ಮೋಸ್ಟು 5:56, 57 ಹಚ್ಕೊಂಡ್ಬಿಟ್ಟೆ ನಾನು. ಹಚ್ಕೊಂಡು ಒಂದು 5 ನಿಮಿಷ ಆಯಿತು. ಇನ್ನು ಹಚ್ಕೊಂಡು ನಾನು ಅಮ್ಮಂಗೆಲ್ಲ ರೆಡಿ ಮಾಡಬೇಕಿತ್ತಲ್ಲ. ಸೊ ಆ ಅಮ್ಮಂಗೆಲ್ಲ ರೆಡಿ ಮಾಡಿ ಅವ್ರಿಗೆ ಅಲಂಕಾರ ಮಾಡಿ, ಮತ್ತು ಹೊರಗಡೆ ಗಿಡದಲ್ಲಿ ದಾಸವಾಳದ ಹೂವು ಬೆಳೆದೆ, ಹರಳಿತ್ತು ಒಂದು 3. ಅದನ್ನು ತಂದು ದೇವರಿಗಿಟ್ಟು ನಾನು ಪೂಜೆ ಮಾಡಿಕೊಂಡೆ. ನಾನು ಪೂಜೆ ಮಾಡ್ಕೊಳ್ಳೋ ಟೈಮಲ್ಲಿ ನನಗೆ ಏನು ಅನಿಸುತ್ತೆ ಅಂತಂದರೆ, ನನ್ನ ಮನಸ್ಸಿಗೆ ಕೋಪ ಬರೋದು ಈ ಥರ ಆಯಿತು ಅಂತ ಅಂದರೆ ನನಗೆ ಆವಾಗ ದೃಷ್ಟಿಯಾಗಿದೆ. ಇದು ನನ್ನ ಒಪಿನಿಯನ್, ನಾನು ಅಂದ್ಕೊಳ್ಳೋದು. ಪೂಜೆ ಮಾಡೋ ಟೈಮಲ್ಲಿ ಈ ಥರ ಆಯಿತು ಅಂತಂದರೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ, ದೃಷ್ಟಿಯಾಗಿದೆ ಅನ್ನೋ ಥರ. ನಾನು ಪೂಜೆ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ನಮಗೆ ನರಸಿಂಹಸ್ವಾಮಿ ಬಲಭಾಗದಿಂದ ಹೂವು ಬಂದು, ಅಂದರೆ ತಾವರೆ ಹೂವನ್ನು ಕೊಟ್ಟರು. ನಾನು ಆ್ಯಕ್ಚುಲಿ ನಾನು ಪೂಜೆ ಮಾಡುವಾಗ ನಾನು ಏನು ಅನ್ಕೊತಾ ಇದೆ ಅಂತಂದರೆ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಅಂದರೆ ಅಮಾವಾಸ್ಯೆಗೆ ನಾನು ಕಂಪಲ್ಸರಿ ಹೋಗ್ತಾ ಇದ್ದೆ ನಾನು. ಇಲ್ಲಿ ಇಲ್ಲ ಅಂತಂದರೆ ಎಂಡೇವ್ರಿಗೆ ಹೋಗ್ತಾ ಇದೆ, ಹೋಗೋಕ್ಕಾಗಿಲ್ಲ. ಆಲ್ಮೋಸ್ಟ್ 1 ತಿಂಗಳು ಮೇಲೆ 2 ತಿಂಗಳು ಹತ್ತತ್ರ ಆಯಿತು, ಹೋಗೋಕ್ಕಾಗಿರಲಿಲ್ಲ. ಸೊ ನಾನು ಅದನ್ನು ಸಂಕಲ್ಪ ಮಾಡಿಕೊಂಡು, ಅಪ್ಪ ಯಾಕೋ ಬರೋಕ್ಕೆ ಆಗ್ತಾಯಿಲ್ಲ, ಹೋಗೋಕ್ಕೆ ಆಗ್ತಾಯಿಲ್ಲ, ನಾನು ತುಂಬ ಬ್ಯುಸಿ ಆಗ್ತಾಯಿದ್ದೀನಿ, ಕೆಲಸದಲ್ಲೇ ಬ್ಯುಸಿ ಆಗ್ತಾಯಿದೆ, ತುಂಬ ಅಂದರೆ ತುಂಬಾ ಬ್ಯುಸಿ ಆಗ್ತಿದ್ದೀನಿ, ನನ್ನ ಆರೋಗ್ಯಕ್ಕೆ ಕೂಡ ನಂಗೆ ಗಮನ ಕೊಡೋಕ್ಕಾಗ್ತಾಯಿಲ್ಲ ಅಂತ ಅನ್ಕೊಂಡು ನಾನು ದೀಪ ಹಚ್ತಿದ್ದಾಗ ಆ್ಯಂಡ್ ಹೂವು ಬಂತು, ಪ್ರಸಾದ ಬಂತು. ನನಗೆ ಖುಷಿ ಆಯಿತು. ನನಗೆ ಅಂದರೆ ಯಾವಾಗಲೇ ಮಾಡಿದ್ರು ಫಸ್ಟು ನಮಗೆ ಹೂವು ಪ್ರಸಾದ ಕೊಡೋದೇ ಅವರು. ಅದು ನೆಕ್ಸ್ಟ್ ನಮಗೆ ಮನೆ ದೇವರು ಅಮ್ಮ ಏನಿದ್ದಾರೆ ಅಮ್ಮ ಕೊಡ್ತಾರೆ. ಸೊ ನಾನು ಆಮೇಲೆ ಅದಕ್ಕೆ ಯಾಕೋ ದೃಷ್ಟಿ ತೆಗೆದುಬಿಡೋಣ ಫಸ್ಟು, ಆಮೇಲೆ ಇದು ಮಾಡೋಣ ಅಂತ ಹೇಳಿ ನಾನು ಏನು ಮಾಡಿದೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಫಸ್ಟು ನಾನು ದೃಷ್ಟಿ ತಗೊಂಡೆ. ಅಮ್ಮ ಇಟ್ಟ ಮೇಲೆ ಅಮ್ಮನಿಗೆ ದೃಷ್ಟಿ ತೆಗಿಲೇಬೇಕು. ಕುಂಬಳಕಾಯಿ ನಿಂಬೆಹಣ್ಣಲ್ಲಿ ದೃಷ್ಟಿ ತೆಗ್ದು ಮನೆಗೆಲ್ಲ ದೃಷ್ಟಿ ತೆಗ್ದು ಹೊಡೆದಿದ್ದಂಥದ್ದು. ಅಮ್ಮ ಇಲ್ಲ ಅಂದ್ರೂ ಲೈಕ್ ನೀವೇನು ಮಾಡಬೇಕು ಅಂತಂದರೆ, ಅಮಾವಾಸ್ಯೆ ದಿನ 6 ಗಂಟೆ ಒಳಗಡೆ ಮನೆಗೆ ಮಾತ್ರ ನಿಲ್ಲಿಸಿ, ಮತ್ತು ಮನೆ ಮಂದಿಗೆಲ್ಲ ನಿಲ್ಲಿಸಿ ಹೊಡೆಯೋದ್ರಿಂದನೂ ತುಂಬಾ ಅಂದರೆ ತುಂಬಾ ಒಳ್ಳೆಯದು. ಬರೀ ಆಯುಧ ಪೂಜೆ ದಿನವೇ ಹೊಡಿಬೇಕು ಅಂತ ಏನಿಲ್ಲ. ನಾನು ಇದನ್ನು ರೂಢಿ ಮಾಡ್ಕೊಂಡು ಬಂದಿದ್ದೀನಿ, ನನಗೆ ತುಂಬ ಚೆನ್ನಾಗಿ ಆಗಿ ಬಂದಿದೆ. ಸೊ ನನಗೆ ಇದಿದೆ.
ಆ್ಯಂಡ್ ಆಮೇಲೆ ನಾನು ಲಾಸ್ಟಲ್ಲಿ ಇದೆಲ್ಲ ಆದಮೇಲೆ ನಾನು ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ತೆಂಗಿನಕಾಯಿ ದೀಪನ ಹಚ್ಕೊಂಡಿದ್ದಂಥದ್ದು. ತೆಂಗಿನಕಾಯಿ ಹೊಳ್ಳಲ್ಲಿ ನಾನು ಆ್ಯಕ್ಚುಲಿ ಇದು ರಾಯರಿಗೆ ಅಂತ ಹಚ್ಚಿದ್ದು. ಇದನ್ನು ಗುರುವಾರದಿಂದ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಅಮಾವಾಸ್ಯೆಗೆ ಸ್ಟಾರ್ಟ್ ಮಾಡಿದ್ರೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಮಾಡಬೇಕು, ಹುಣ್ಮೆಗೆ ಸ್ಟಾರ್ಟ್ ಮಾಡಿದ್ರೆ ಹುಣ್ಮೆಯಿಂದ ಹುಣ್ಮೆಗೆ ಮಾಡಬೇಕು. ಗುರುವಾರ ಟೈಮ್ ಸ್ಟಾರ್ಟ್ ಮಾಡಿದ್ರೆ ಈ ಗುರುವಾರದಿಂದ ಇನ್ನು 5 ಗುರುವಾರದವರೆಗೂ ಮಾಡಬೇಕು ಅಂತ ಇರುತ್ತೆ. ಸೊ ಆದ್ದರಿಂದ ಇದು ಮಂಗಳವಾರ ಬಿದ್ದಿರೋದ್ರಿಂದ ಏನಾಗುತ್ತೆ, ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಇದ್ದಾರೆ, ವೆಂಕಟರಮಣ ಸ್ವಾಮಿ ಏನಿದ್ದಾರೆ ಅವರಿಗೂ ಸೇರುತ್ತೆ ಆ್ಯಂಡ್ ನಮ್ಮ ಮಾರಮ್ಮಂಗೂ ಸೇರುತ್ತೆ, ರಾಯರಿಗೂ ಸೇರುತ್ತೆ ಅಂತ ಹೇಳಿ ನಾನೇನು ಮಾಡಿದೆ, ರಾಯರಿಗೆ ತೆಂಗಿನಕಾಯಿ ದೀಪನ ಹಚ್ಕೊಂಡಿದ್ದಂಥದ್ದು. ನಾನು ಏನೋ ಒಂದು ಸಂಕಲ್ಪ ಮಾಡಿ ತೆಂಗಿನಕಾಯಿ ದೀಪನ ಹಚ್ಚಿರೋ ಅಂಥದ್ದು. ಅದು 5 ವಾರ ಆದಮೇಲೆ ನಾನು ಏನು ಸಂಕಲ್ಪ ಮಾಡಿದೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ಈ ಥರದ ಸಂಕಲ್ಪ ಮಾಡಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಸಂಕಲ್ಪ ಮಾಡಿದ್ದು ಬಂದು ನಮ್ಮ ಯಾವುದೋ ಒಂದು ವಿಚಾರವಾಗಿ ನಾನು ಸಂಕಲ್ಪ ಮಾಡಿದ್ದೀನಿ. ತುಂಬ ವರ್ಷದಿಂದ ನಾವು ಒಂದು 2-3 ವರ್ಷದಿಂದ ನಾವು ಏನೋ ಅಂದ್ಕೊಂಡಿದ್ದೀವಿ, ಬಟ್ ಅದು ಆಗ್ತಾಯಿಲ್ಲ, ಆಗೋವಂಥ ತುದಿಲಿ ಬರ್ತಾಯಿದೆ, ಮತ್ತು ಆಗ್ತಾಯಿಲ್ಲ, ಕೈ ಬಿಡೋದು ಈ ಥರ ಎಲ್ಲ ಆಗ್ತಾಯಿದೆ. ಸೊ ಅದರಿಂದ ಈ ಥರದ್ದು ಯಾವುದೇ ರೀತಿ ತೊಂದರೆ ಆಗ್ದೇ ಅಂದ್ಕೊಂಡಿರೋದನ್ನು ನೀನು ಸಾಧಿಸಪ್ಪ ಅಂತೇಳಿ ಅಂದ್ಕೊಂಡಿರೋದು ಬೇರೆ ಏನೋ ಇದೆ, ಅದನ್ನು ಹೇಳ್ತೀನಿ. ಆ ಕೆಲಸ ಆಗ್ತಾ ಇಲ್ಲಲ್ಲ, ಸೊ ಅದು ಆಗಲಿ ಅಂತ ಹೇಳಿ ನಾನು ಸಂಕಲ್ಪ ಮಾಡಿದ್ದೀನಿ. ಅವ್ರಿಗೆ ಸಂಕಲ್ಪ ಮಾಡಿ ನಾನು ಪೂಜೆ ಮಾಡ್ಕೊಂಡು ಇದು ಮಾಡಿರೋ ಅಂಥದ್ದು. ಆಮೇಲೆ ಕೊನೆಗೆ ನನಗೆ ಅಮ್ಮ ತಾವರೆ ಹೂವನ ಅವರು ಪ್ರಸಾದ ಕೊಟ್ಟರು. ನನಗೆ ಖುಷಿ ಆಯಿತು. ಈ ಕಡೆ ಬಂದು ನಾನೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದು ಪೂಜೆ ಮುಗಿಸೋಷ್ಟರಲ್ಲಿ ಫುಲ್ ಕಂಪ್ಲೀಟ್ ಪೂಜೆ ಮುಗಿಸೋಷ್ಟರಲ್ಲಿ ನನಗೆ ಆಲ್ಮೋಸ್ಟ್ 7 ಗಂಟೆ ಆಗೋಗ್ಬಿಟ್ಟಿತ್ತು. ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ನವಿಲು ಗರಿ ಬಿಚ್ಕೊಂಡು ಆಟ ಆಡ್ತಾಯಿತ್ತು. ನಮ್ಮನೆ ತೋಟ ಎದುರುಗಡೆ ತೋಟ ಇದೆಲ್ಲ ಆಟ ಆಡ್ತಾಯಿತ್ತು. ಅದು ಒಳಗಡೆಯಿಂದ ಪೂಜೆ ಮುಗಿಸ್ಕೊಂಡು ಆಚೆ ಹೋಗೋದು ನೋಡಿದ ತಕ್ಷಣ ನನಗೊಂಥರ ಪೀಸ್ಫುಲ್ ಆಗೋಯ್ತು, ಮೈಂಡ್ ಸಖತ್ತಾಗಾಯಿತು. ದಿಢೀರ್ನೇ ಆಗೋದು ಅಂದರೆ ಇದೊಂದೇ ನಾಶ. ಏನು ಟಿಫನ್ ಮಾಡಬೇಕಾಗಿತ್ತು, 7 ಕಾಲಾಗಿ ಹೋಗಿತ್ತು, ಮಗನಿಗೆ ಟಿಫನ್ ಮಾಡಬೇಕಾಗಿತ್ತು ಅಂತೇಳಿ ದಿಢೀರ್ ಆಗುತ್ತೆ ಅಂತ ಹೇಳಿ ನಾನೇನು ಮಾಡಿದೆ, ಒಂದು ಬಾಣಲೆ ಅವಲಕ್ಕಿನ ತೊಳೆದು ಎತ್ತಿಕೊಂಡೆ. ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತೇಳಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಮತ್ತು ಕಡಲೆ ಬೀಜ ಕರಿಬೇವು, ಒಣಗಿದ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೊಂಚೂರು ಅರಿಶಿನ ಉಪ್ಪೆಲ್ಲ ಹಾಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ. ಲಾಸ್ಟಿಗೆ ಒಂದೇ ಒಂದು ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಂಥದ್ದು. ಏನಪ್ಪ ಅಂತಂದರೆ ಸಡನ್ನಾಗಿ ಮಾಡಬೇಕು ಅಂದರೆ ಇದೊಂದು ಬಿಟ್ಟರೆ ನನಗೇನೂ ಆಪ್ಷನ್ ಇಲ್ಲ. ಇದು ಬಿಟ್ಟರೆ ಮ್ಯಾಗಿ ಬಿಟ್ಟರೆ ಏನೂ ಆಪ್ಷನ್ನೇ ಇರೋಲ್ಲ. ಯಾಕೆಂದರೆ ಅವ್ನು ಸ್ಕೂಲ್ಗೆ ಹೋಗಬೇಕು, ಬೇರೆ ಏನೂ ಮಾಡೋಕ್ಕಾಗಲ್ಲ. ಅವ್ನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನನಗೇನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ, ಈ ಥರದನ್ನ ಏನಾರು ಮಾಡಿಕೊಡ್ತೀನಿ. ಆ್ಯಂಡ್ ಅವ್ನು ಹೇಳ್ದೆ, ನಂಗೆ ಬೇಡ ಅಮ್ಮ, ನಾನು ತಿನ್ನಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಅಂದ. ಇಷ್ಟು ಓಕೆ ಮಗನೇ, ಇವತ್ತೊಂದಿನ ತಿನ್ಕೋ ಚಿನ್ನ ಅಂತೇಳಿ ಸಮಾಧಾನ ಮಾಡಿ, ಇನ್ನು ಅಭಿಷೇಕ ಮಾಡಿದ ಪ್ರಸಾದ ಎಲ್ಲ ಏನಿತ್ತು ಅದನ್ನು ಸ್ವಲ್ಪ ಅವ್ನಿಗೆ ಇನ್ನೊಂದು ಡಬ್ಬಿಗೆ ಹಾಕಿ ಅದನ್ನು ಕೊಟ್ಟು ಕಳಿಸಿದಾಯಿತು ನನಗೆ. ಅಂದರೆ ಅವನಿಗೆ ಸಮಾಧಾನ ಮಾಡೋದು, ಟಿಫನ್ ವಿಚಾರದಲ್ಲಿ ಅವನ ಸಮಾಧಾನ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ. ನನ್ನ ದೊಡ್ಡ ಮಗನಿಗೆ ಆ ಥರ ಅಲ್ಲ. ನನ್ನ ದೊಡ್ಡ ಮಗನಿಗೆ ನಾನು ಏನೇ ಮಾಡಿಕೊಟ್ರು ಹಂಗಿದೆ ಹಿಂಗಿದೆ ಅಂತ ಅನ್ನಲ್ಲ, ಮುಚ್ಕೊಂಡು ತಿಂತಾನೆ. ಅವ್ನಿಗೆ ಬರೀ ಅನ್ನಕ್ಕೆ ನೀರು ಉಪ್ಪು ಹಾಕಿ ಕೊಟ್ಟರು ತಿನ್ಕೊಂಬಿಡ್ತಾನೆ. ಆ ಥರ ಮನುಷ್ಯ ಅವನು. ಅವ್ನು ನನಗೆ ಹೇಳ್ಕೋಬೇಕು ಅಂದರೆ ಒಂದು ದೇವರು ವರನೇ ಅಂತಲೇ ಹೇಳ್ಬೋದು. ಅವನು ಹುಟ್ಟಿದಾಗಿಂದ ಇವತ್ತಿನವರೆಗೂ ಅವನು ನನಗೆ ಒಂಥರ ವರನೇ. ಅವನು ನನಗೆ ಭಗವಂತ ಕೊಟ್ಟಿರೋ, ಆಂಜನೇಯ ಕೊಟ್ಟಿರೋ ವರ ಅದು ನನ್ನ ಪ್ರಕಾರ. ಯಾಕೆಂದರೆ ಅವಾಗ ನಾವು ತುಂಬ ಆಂಜನೇಯಂಗೆ ಹೋಗ್ತಿದ್ದೆ ಅವ್ನು ಪ್ರೆಗ್ನೆಂಟಲ್ಲಿ. ಸೊ ಆಂಜನೇಯ ಕೊಟ್ಟಿರೋ ವರ ಅಂತಲೇ ನಾನು ಅವನ್ನ ಭಾವಿಸೋದು. ಸೊ ಆದ್ದರಿಂದ ಅವನು ಅಂತಂದರೆ ನನಗೇನೋ ಒಂಥರ ಅಟ್ರಾಕ್ಷನ್ನು. ಸೊ ಇವತ್ತಿನ ಪೂಜೆ, ಇವತ್ತಿನ ಇದು ಏನೋ ನಿಮ್ಗೇನಾರು ಸ್ವಲ್ಪನಾರು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ರಾಘವೇಂದ್ರ, ನರಸಿಂಹಸ್ವಾಮಿ, ನಮ್ಮ ಮಾರಮ್ಮ ಏನಿದ್ದಾರೆ ಅವರು ಸಕಲ ದೇವರುಗಳು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಅಭಿವೃದ್ಧಿ ಮಾಡಿ ಎಲ್ಲರೂ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.